ನಾನೀಗ ಅಕೋಲಾದಲ್ಲಿದ್ದೆ. ಅಕೋಲಾ ಅಂದರೆ ಸ್ವಲ್ಪ ಸೈಟಿಂದ ಹೈವೇಲಿ, ಅಲ್ಲಿ ಏನು ಊಟ ಸಿಗಲ್ಲ, ತುಂಬ ಕಷ್ಟ ಅಂತ ಹೇಳ್ಬಿಟ್ಟು ಒಂದು ನಡ್ಕೊಂಬಂದೆ. ಸರಿಸುಮಾರು ಒಂದು 2-3 ಕಿಲೋಮೀಟ್ರ್ ನಡ್ಕೊಂಡೇ ಬಂದೆ, ಸುಮ್ಮನೆ ಈಗ ಟೈಮ್ ಇದೆ ಅಂತ ಹೇಳ್ಬಿಟ್ಟು. ನೋಡಿ, ನಿನ್ನೆ ನೈಟಲ್ಲಿ ಬಂದ್ಬಿಟ್ಟು ನನಗೆ ಒಂದು ಇನ್ಸಿಡೆಂಟ್ ಆಯಿತು. ಊಟ ಸೇಮ್ ಇದೇ ಪಕ್ಕದ ಹೋಟ್ಲಲ್ಲಿ ಹೋದೆ. ಅಲ್ಲಿ ನೋಡಿ ಸರಿಯಾಗಿ ಒಂಥರ ಅವ್ರ ಬಿಹೇವಿಯರ್ ಆಗಿರ್ಬೋದು, ಅವ್ರು ಇದು ಏನು ಅಷ್ಟೇ ಒಂಥರ ಇಷ್ಟನೇ ಆಗಲಿಲ್ಲ. ಊಟ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಇದಾಯಿತು. ಅದಕ್ಕೆ ಸರಿ, ಇನ್ನೇನು ಮಾಡೋಕ್ಕಾಗಲ್ಲ. ಎಂಟೈರ್ ಮಹಾರಾಷ್ಟ್ರದಲ್ಲಿ ಇದ್ದೇ ಟೈಮ್ ನಾನು ನಿನ್ನೆ ನೈಟೇ ಮಾತ್ರನೇ ಸ್ವಲ್ಪ ಒಂಥರ ಬೇಸರ ಆಯಿತು. ಅದಕ್ಕೆ ಕೆಲವೊಂದು ಜಾಗದಲ್ಲಿ ಒಂಥರ ನೋಡ್ಕೊಂಡು ಹೋಗಿ ಹೋಟೆಲಲ್ಲಿ ಲೇಟ್ ಆಯಿತು ಅಂದರು. ಒಂದು 1/2 ಅವರ್ ವೆಯ್ಟ್ ಮಾಡಿದೆ. ಕಿಚಡಿದು ಬಿರಿಯಾನಿ ಇದೆ ಅಂದರು. ಬಿರಿಯಾನಿ ತುಂಬ ಲೇಟ್ ಆಗುತ್ತೆ ಅಂದರು. ಸರಿ, ಇದೇ ಕೊಡಪ್ಪ, ಆಶ್ವಾಗ್ತಿದೆ ಅಂತೇಳಿ ಇದೇ ತೊಗೊಂಡೆ. ಮೈನ್ ರೋಡ್ ಪಕ್ಕದಲ್ಲೇ ದಾಲ್ ಕಿಚಡಿ. ಪ್ರೈಸ್ ಎಷ್ಟು ಅಂತ ಗೊತ್ತಿಲ್ಲ, ನೋಡಬೇಕು. ಮತ್ತು ಇದು ಸಲಾಡ್ಗೆ ಲೆಮನ್ ಆ್ಯಂಡ್ ಆನಿಯನ್. ದಾಲ್ ಕಿಚಡಿ ಹೆಂಗಿದೆಯೋ ಗೊತ್ತಿಲ್ಲ, ನೋಡಬೇಕು. ಎಸ್, ಚೆನ್ನಾಗಿದೆ, ಗುಡ್ ಟೇಸ್ಟ್ ವೈಸ್ ಇದು ಚೆನ್ನಾಗಿದೆ. ರಾತ್ರಿನೇ ವರಸ್ಟ್ ಇದು ಎಕ್ಸ್ಪೀರಿಯೆನ್ಸು. ವರಸ್ಟ್ ಅಂದರೆ ವರಷ್ಟು. ಅವರ ಆ್ಯಟಿಟ್ಯೂಡ್ ಆಗಲಿ, ಒಂದು ಬಿಹೇವಿಯರ್ ಆಗಲಿ, ಏನು ನಡ್ಕೊಂಡಿದ್ದ ಪ್ರೀತಿನೇ ನನಗೆ ಇಷ್ಟ ಆಗಲಿಲ್ಲ. ಊಟ ಚೆನ್ನಾಗಿಲ್ಲ ಅಂದರೆ ಅವ್ರು ಮಾತಾಡೋ ವಿಧಾನವಾದರೂ ಇದಾಗಬೇಕಲ್ಲ. ಚೆನ್ನಾಗಿತ್ತು ನೋಡಿ. ತುಂಬ ದಿನಗಳ ನಂತರ ಒಳ್ಳೆ ಊಟ ಮಾಡ್ದಂಗೆ ಅನಿಸ್ತು ನನಗೆ. ಒಳ್ಳೆ ಊಟ. ಅನ್ನ ಸಾಂಬಾರು ತಿಂದ ಮತ್ತು ದಾಲ್ ಕಿಚಡಿ. ಸರಿಸುಮಾರು ರೈಸ್ ತಿಂದೆ ತುಂಬ ದಿನ ಹೋಗಿತ್ತು. ಸುಮಾರು ದಿನ ಚಪಾತಿ ತಿಂತಿದ್ದೆ, ಬಟ್ ಅದರಲ್ಲೂ ಸ್ವಲ್ಪ ಚೆನ್ನಾಗಿರುವಂಥವು ನೋಡಿ ಎಲ್ಲೋ ಹತ್ರ ರೇರಾಗಿ ಸಿಕ್ತಿದ್ದು. ಬಟ್ ನಮಗೇನಿದ್ರು ಅನ್ನ ಸಾಂಬಾರು ಅಷ್ಟಿದು ಇನ್ಯಾವುದು ಬರೋಲ್ಲ ಅನಿಸುತ್ತೆ. ಅಂದರೆ ಆ ಟೇಸ್ಟು ಇದು ಅಂದರೆ ಊಟ ಚೆನ್ನಾಗಿಲ್ಲ ಅಂತಲ್ಲ ಹೇಳೋದು ಈ ಕಡೆ, ಬಟ್ ಅಂದರೆ ನಮಗೆ ಅಡ್ಜಸ್ಟ್ ಆಗಲ್ಲ ಅಂತ. ಇಲ್ಲಿನ ಒಂದು ಕಲ್ಚರ್ಗೆ, ಇಲ್ಲಿನ ಜನಕ್ಕೆ ಆ ಒಂದು ಫುಡ್ಡು ಅವ್ರಿಗೆ ಓಕೆ, ಬಟ್ ನಮಗೆ ಅಡ್ಜಸ್ಟ್ ಆಗಲ್ಲ ಅಂತ ನಾನು ಹೇಳ್ತಿದ್ದೀನಿ. ಯಾಕಂದರೆ ಇಲ್ಲಿ ಚೆನ್ನಾಗಿಲ್ಲ, ಇಲ್ಲಿ ಒಂದು ನೆಗೆಟಿವ್ ಆಗಿ ನಾನು ಮಾತಾಡೋದು ಅದು ಸರಿಯಲ್ಲ. ಬಟ್ ಏನಪ್ಪ ಅಂದರೆ ನಮ್ಮ ಒಂದು ಶೈಲಿ, ಒಂದು ಊಟದ ಶೈಲಿಗೂ ವಿಧಾನಗಳಿಗೂ ಇಲ್ಲಿನ ಊಟದ ವಿಧಾನಕ್ಕೂ ನಮಗೆ ಅಡ್ಜಸ್ಟ್ ಆಗಲ್ಲ. ನಮಗೊಂದು ಸ್ವಲ್ಪ ವೇರಿಯೇಷನ್ ಇರುತ್ತೆ. ಇವ್ರಿಗೆ ಓಕೆ, ಇವರಿನ ಒಂದು ಜೀವನ, ಇವರ ಒಂದು ಶೈಲಿಗೆ, ಇವರ ಒಂದು ಪದ್ಧತಿಗೆ ಇವ್ರಿಗೆ ಓಕೆ. ನಮಸ್ಕಾರ, ನಾನೀಗ ಬಂದ್ಬಿಟ್ಟು ಈಗ ಅಕೋಲಾದಲ್ಲಿದ್ದೀನಿ, ಮಹಾರಾಷ್ಟ್ರ ಅಕೋಲಾ. ಇಲ್ಲಿಂದ ಆಲ್ರೆಡಿ ಮತ್ತೆ ಧೂಲೆಗೆ ರಿಟರ್ನ್ ಹೋಗ್ತಾ ಇದ್ದೀನಿ. 2 ಡೇಸ್ ಬ್ಯಾಕ್ ಬಂದೆ. ಇವತ್ತು ಇಲ್ಲಿ 3 ಡೇಸ್ ವರ್ಕ್ ಮುಗೀತಂದರೆ ಮತ್ತೆ ಕಂಟಿನ್ಯೂ ಇದೆ. ಬಟ್ ಅಲ್ಲಿ ಪ್ಲಾನ್ ಇದೆ, ಅದಕ್ಕೆ ಅಲ್ಲಿ ಧೂಲೆ ಪಕ್ಕದಲ್ಲಿ ಚಾಕ್ರಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೊರಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಬಂದ್ಬಿಟ್ಟು ನೋಡಿ, ಈಗ ಟೈಮ್ ಬಂದ್ಬಿಟ್ಟು 10 ಆಗಿದೆ. 10:30ಗೆ ಬಸ್ ಇರೋದು. ಬಟ್ 10:30ಗೆ ಬಸ್ ಇದ್ದರೆ ಅವ್ನು ಲೇಟ್ ಬರುತ್ತೆ. ಇಲ್ಲಿ ಪ್ರಾಪರ್ ಇರೋಲ್ಲ ನೋಡಿ. ಅಲ್ಲಿ ಸರಿಯಾಗಿ ಬಸ್ ಸ್ಟ್ಯಾಂಡ್ ಇದೆ, ಅಲ್ಲಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್, ಟ್ರಾವೆಲ್ಸ್ಗನ. ಬಟ್ ಆದರೆ ಇದು ಇನ್ನೂ ಸಿಟಿ ಒಳಗಡೆ ಒಂದು ಬಸ್ ಸ್ಟ್ಯಾಂಡ್ ಥರ ಅನಿಸುತ್ತೆ. ಅಂದರೆ ಸಿಟಿ ಅಂದರೆ ಒಂದು ಬೇರೆ ಇದು ಕಡೆ. ಈಗ ಧೂಲೆಗೆ ಹೋಗೋ ರೋಡ್ ಇದು ಬರುತ್ತೆ. ಬಟ್ ಬಸ್ ಬಂದ್ಬಿಟ್ಟು ಈ ಕಡೆಯಿಂದ ಬಂದು ಮತ್ತೆ ಈ ಕಡೆಗೆ ಹೋಗುತ್ತೆ. ಇದು ಎಲ್ಲ ಈ ಕಡೆ ಏನು ಗೊತ್ತಾ, ನಾನ್ ಟೈಮಿಂಗ್ಸಲ್ಲಿ ಎಲ್ಲಂದ್ರಲ್ಲಿ ನಾವು ಇರಬಾರ್ದು ಹೊರಗಡೆ. ಲೋಕಲ್ಸ್ ನಾವು ಆಗಿರೋದ್ರಿಂದ ತುಂಬ ಸೇಫ್ಟಿ ಇರಬೇಕು. ತುಂಬ ಜನ ಇರೋವಂಥ ಪ್ಲೇಸ್ಗಳಲ್ಲಿ ಇರಬೇಕು. ಎಲ್ಲ ಟ್ರಾವೆಲ್ಸು ಇದು ಬಸ್ಸಿಗೆ ಹತ್ತುವಂಥವ್ರೆ ಅನಿಸುತ್ತೆ. ಇವ್ರಿಗೆ ಬಸ್ಸಿಗೆ ಎಷ್ಟೆಷ್ಟು ಇದೆಯೋ ಗೊತ್ತಿಲ್ಲ. ಬಸ್ ಇಲ್ಲೇ ಬರುತ್ತೆ ಅನ್ಕೋತೀನಿ, ಅದಕ್ಕೆ ಇಲ್ಲೇ ವೆಯ್ಟ್ ಮಾಡೋಣ. ಶಿಹೋರಿ ಟ್ರಾವೆಲ್ಸ್ ಅಂತ ಹೇಳ್ಬಿಟ್ಟು ಅಂದ್ಬಿಟ್ಟು 10:30 ಆಯಿತು. 10:30 ಆಯಿತು, ಇನ್ನೂ ಬಸ್ ಇರಲಿಲ್ಲ. 10:30ಗೆ ಬರಬೇಕಾಗಿತ್ತು ಆ್ಯಕ್ಚುಲಿ. ಸಾರಿ, 10:30 ಅಂತ 11 ಗಂಟೆ ಆಗಿದೆ ಟೈಮ್ ಬಂದ್ಬಿಟ್ಟು. 11:15, ಇನ್ನೂ ಒಂದು ಹೆಚ್ಚು ಕಮ್ಮಿ ಅರ್ಧ ಗಂಟೆ ಆಗುತ್ತೆ. ಬಸ್ ನೋಡಿದ್ದು ಯಾವುದು ಬೇರೆ ಬಸ್ ಬಂದಿದೆ. ಫುಲ್ಲು ಇದೇನು ಅನಿಸುತ್ತೆ, ಯಾವುದೋ ಒಂದು ಅಂಗಡಿ ಇದೆ, ಎಲ್ಲ ಕ್ಲೋಸ್ ಮಾಡೋ ಟೈಮು. ಜನ ಒಂದು ಸ್ವಲ್ಪ ಇದ್ದಾರೆ, ಕೆಲವೊಬ್ಬರು ಟ್ರಾವೆಲ್ಸ್ಗೆ. ಫುಲ್ ಒಂಥರ ಏನೋ ಒಂಥರ ಭಯ ಅನಿಸುತ್ತೆ ಈ ಕಡೆ. ತುಂಬ ಲೇಟ್ ನೈಟ್ ಆದರೂ ಇಲ್ಲ ಮಿಡ್ ನೈಟ್ಗಳಲ್ಲಿ ಎಲ್ಲಂದ್ರಲ್ಲಿ ಇಳಿಬೇಕಂದ್ರೇ ಕಷ್ಟ ಅನಿಸುತ್ತೆ. ದಯವಿಟ್ಟು ಯಾರು ಈ ಥರ ಟ್ರಾವೆಲ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ತುಂಬ ಏನು ಗೊತ್ತಾ, ನಮ್ಮ ಹತ್ರ ಇರೋದು ಇಲ್ಲದೆ ಇರೋದು ನೋಡೋಲ್ಲ ಯಾವನೇ ಆಗಲಿ. 500 ರೂಪಾಯಿ 1000 ರೂಪಾಯಿಗೋಸ್ಕರ ಹೊಡೆದ್ಬೇಕಾದ್ರೆ ಕಿತ್ಕೊಳ್ಳೋಂಥ ಸಿಚುವೇಶನ್ಸ್ ಇರುತ್ತೆ. ಗೊತ್ತಿದ್ದರೆ ಅಥವಾ ಒಳ್ಳೆ ಸೇಫ್ಟಿ ಮತ್ತು ಟೈಮ್ ನೋಡ್ಕೊಂಡು, ಅದೇನೋ ನಮ್ಮ ಆಡುಭಾಷೆಯಲ್ಲಿ ಅಂತಾರೆ, పొద్దుండాల లేకుంటే ಬುದ್ದುಂಡಲ್ಲ ಅಂತ ಹೇಳ್ಬಿಟ್ಟು, ಆ ಥರ ಒತ್ತಿರಬೇಕು, ಇಲ್ಲ ಬುದ್ಧಿ ಇರಬೇಕು ಅಂತ. ಇದು ಒಳ್ಳೆಯದಲ್ಲ, ಸೇಫ್ಟಿ ಅಲ್ಲ ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಏನೋ ದೇವ್ರ ಮೇಲೆ ಭಾರ ಹಾಕಿ ಮಾಡ್ತಿರೋದು ಅಷ್ಟೇ, ನಾವು ಧೈರ್ಯ ಮಾಡಿ ಕೆಲಸ ಅಷ್ಟೇ ಈ ಟ್ರಾವೆಲಿಂಗ್ಸು ಇವೆಲ್ಲ. ನೋಡೋಣ ಏನಾದರೆ